ಆಯ್ತಾ? ನಾನು ಹೋದಾಗೆ ಹೋಗ್ಬೇಕಲ್ಲ, ನೀವು ಬರ್ಬೇಕಲ್ಲ. ಹಾಗೆ ದಾರಿ ನೋಡ್ಕೊಂಡು ಬರ್ತಾ ಇದ್ದೇವಲ್ಲ. ಅಲ್ಲ, ಎಷ್ಟು ಚಂದವಾಗಿ ಸ್ವರವನ್ನು ಹಾಕ್ತಾ ಇದ್ದೇನೆ. ಸ್ವರಕ್ಕೆ ಸೇರಿಸಿಕೊಳ್ಬೇಕು ಅನ್ನೋದೇ ಗೊತ್ತಾಗುದಿಲ್ವಾ? ನಿನ್ನ ಸ್ವರ ಬೇರೆ. ಸ್ವರ ಸೇರಿಸುವುದಕ್ಕಾಗಿ ಎಂತೆಂಥವನ್ನೆಲ್ಲ ಸೇರಿಸಿದ್ದೇವೆ. ಅದೇ ವಿಶೇಷ. ಹೌದು, ನೀವು ಯಾಕೆ ಈ ರೀತಿಯ ತರಬೇತಿಯನ್ನು ಪಡ್ಕೊಳ್ಳುವುದಿಲ್ಲ? ಆಸೆ ಇಲ್ವಾ? ಹೇಗೆ? ಆಸೆ ಉಂಟು. ಮನುಷ್ಯ ಎಷ್ಟು ಸುಂದರವಾಗಿದ್ದರೂ ಕೂಡ ಬದುಕು ಸುಂದರವಾಗಿಬೇಕಿದ್ರೆ ಎಲ್ಲ ವಿದ್ಯೆಯನ್ನ ಕಲಿತುಕೊಳ್ಬೇಕು. ಓಹೋ, ಅಲ್ಲ, ಕೇವಲ ನನ್ನ ಸೇವೆ ಮಾಡುವುದಕ್ಕಾಗಿ ನೀವೆಲ್ಲ ನನ್ನ ಜೊತೆಯಲ್ಲಿ ಇರಬೇಕು ಅಂತ ಹೇಳುವವಳಲ್ಲ. ನಾನು ಕಲಿಯುವಂತಹ ಎಲ್ಲ ಪಾಠಗಳನ್ನ, ವಿದ್ಯೆಗಳನ್ನ ನೀವು ಕಲಿತು ನನ್ನೆತ್ತರಕ್ಕೆ ನೀವು ಬೆಳೆಯಬೇಕು ಅನ್ನೋ ಆಸೆಯಿಂದ ನಿಮ್ಮನ್ನೆಲ್ಲ ಇರಿಸಿಕೊಂಡದ್ದು ನಾನು. ಕೇವಲ ಸೇವೆ ಮಾಡುವುದೊಂದೇ ಬದುಕಲ್ಲ. ಹೌದೇನೆ? ನೀನು ಹೇಳಿದ ಹಾಗೆ ನನ್ನ ಜೊತೆಯಲ್ಲಿ ಇರುವುದಕ್ಕಾಗಿ ಸಂತೋಷ ಪಡಿತೀಯಲ್ಲ, ನಾನು ನೀಳೆ ನನ್ನ ದಾರಿಯನ್ನು ಸರಿಯಾಗಿ ಗಮನಿಸಿದ್ದೀರಿ. ತಾವು ಎಂದಿನಂತೆ ನಿಮ್ಮೆಲ್ಲರನ್ನ ಇಲ್ಲಿಗೆ ಕರೆಸಿಕೊಂಡಿದ್ದೇನೆ. ಈ ತೇಜೋವತಿ ನಗರದ ರಾಜಕುಮಾರಿಯಾಗಿ ಹುಟ್ಟಿ ಬೆಳೆದವಳು ನಾನು. ಬೆಳೆದಂತಹ ನನ್ನ ಮಗಳು ವಿದ್ಯಾವಂತೆಯಾಗಬೇಕೆನ್ನುವ ಕಾರಣಕ್ಕಾಗಿ ನನ್ನಪ್ಪ ಎಲ್ಲ ವಿದ್ಯೆಗಳನ್ನ ಕಲಿಸಿಕೊಟ್ಟಿದ್ದಾನೆ. ಅತ್ಯಂತ ಆಸಕ್ತಿಯಿಂದ ಕಲಿತವಳು ನಾನು. ಕಾಳಿಯ ವರಪ್ರಸಾದದಿಂದ ಹುಟ್ಟಿದವಳು ನಾನು. ನನ್ನ ಬೆಳವಣಿಗೆಯನ್ನ ಕಂಡಂತಹ ನನ್ನ ಅಪ್ಪನಿಗೆ ಸ್ವಲ್ಪ ತಲೆಗೆಸಿದ್ದಾರೆ. ಆದಷ್ಟು ಯಾಕೆ ಹೆಣ್ಣು ಮಕ್ಕಳು ಓದುವುದೇ ತೊಂದರೆ ಅಂತ ಗೊತ್ತಾಗುತ್ತೆ ನನಗೆ ಈಗ. ಕೇವಲ ಸುರಸುಂದರಿ ಎನ್ನುವ ಕಾರಣಕ್ಕಾಗಿ ಅದೆಷ್ಟೋ ಗಂಡುಗಳೆಲ್ಲ ಕೇಳಿದವರಿದ್ದಾರೆ. ಆದ್ರೆ ಕೇಳಿದವರಿಗೆಲ್ಲ ನಾನು ದಕ್ಕುಗಳಲ್ಲ, ಸಿಗುವಳೆಲ್ಲ ಎನ್ನುವ ಕಾರಣಕ್ಕಾಗಿ ನನ್ನ ಅಪ್ಪನ ಹತ್ರ ಒಂದು ಮಾತನ್ನು ಹೇಳಿದ್ದೀನಿ. ಯಾವುದು? ಅಪ್ಪ, ನನ್ನನ್ನ ಮದುವೆಯಾಗುವ ಅಪ್ಪ ನನ್ನ ವಿದ್ಯೆಗಿಂತಲೂ ಹೆಚ್ಚಿನ ವಿದ್ಯೆಯನ್ನ ಕಲ್ತಿರಬೇಕು, ಪಾಂಡಿತ್ಯವನ್ನ ಪಡೆದಿರಬೇಕೆನ್ನುವ ಕಾರಣಕ್ಕಾಗಿ ನನ್ನ ಅಪ್ಪನಿಗೆ ಸ್ವಲ್ಪ ತಲೆಬಿಸಿ ಆದದ್ದು. ಯಾವ್ದಾವುದೋ ದೇಶದ ರಾಜಕುಮಾರರ ಭಾವಚಿತ್ರವನ್ನು ತಂದು ತೋರಿಸಿದ, ಅವರ ಯೋಗ್ಯತೆಯನ್ನೆಲ್ಲ ತಿಳಿಸಿದ. ಯಾಕೋ ಇದು ನನಗೆ ಯಾರು ಇಷ್ಟವಾಗಲಿಲ್ಲ. ಕಾರಣ ಇಷ್ಟೇ, ಎಲ್ಲರೂ ಹೆಣ್ಣು ಬೇಕೆನ್ನುತ್ತಾರೆ ವಿನಃ ವಿದ್ಯಾ ಸಂಪನ್ನೆಯಾದಂತ ಹುಡುಗಿ ಬೇಕು ಅಂತ ಯಾರೂ ಕೇಳುವುದಿಲ್ಲ. ಆದ್ರೆ ನಾನು ಹಾಗಲ್ಲ. ನನ್ನ ಬದುಕಿನ ಸಾರ್ಥಕತೆ ಇರುವುದು ನನಗಿಂತೂ ಮೀರಿದಂತ ಒಬ್ಬ ಪಂಡಿತನನ್ನ ಮದುವೆ ಆಗಬೇಕೆನ್ನುವ ಬಯಕೆಯಿಂದ ನಾನು ಕಾಲವನ್ನು ತಳ್ಳುತ್ತಾ ಇದ್ದೇನೆ. ಕಾಲ ಕೂಡಿ ಬರಬಹುದು. ಹೌದು, ಎಂದಿನಂತೆ ನೀವೆಲ್ಲ ನನ್ನ ಸೇವೆಗಾಗಿ ಬಂದದ್ದನ್ನೇ ಸತ್ಯ. ಆದ್ರೆ ನನಗೆ ಸ್ವಲ್ಪ ಹೊತ್ತು ಏಕಾಂತ ಬೇಕು. ಸ್ವಲ್ಪ ಬರವಣಿಗೆ ಇದೆ, ಸ್ವಲ್ಪ ಓದುವುದಿದೆ, ಸ್ವಲ್ಪ ಹೊತ್ತು ಅದರಲ್ಲಿ ಬಂದು ನಿಂತೆ ಆ ಕಡೆ ಈ ಕಡೆ ನೋಡ್ತಾ ಇದ್ದೇನೆ. ಅವರು ಸುಳಿವೇ ಇಲ್ಲವಲ್ಲ. ನನ್ನ ವ್ಯವಹಾರವೇ ತಪ್ಪು. ರಾಜಕುಮಾರಿ, ಈ ದೇಶ ಸಮೃದ್ಧಿಯುತವಾದ ಈ ದೇಶಕ್ಕೆ ರಾಜಕುಮಾರಿ ಎಲ್ಲ ಕಡೆ ಇದ್ದಾರ ಇರುವ ಹಾಗಿಲ್ಲ. ನೋಡೋಣ, ಮುಂದೆ ಹೋಗ್ತೇನೆ. ಅವಳ ಅಂತಃಪುರ ಇರ್ಬೋದು, ಅಯ್ಯೋ ಹೋಗ್ತೇನೆ. ಹಾಗೆಲ್ಲ ಹೋಗು ಸರಿಯಲ್ಲ. ನೋಡೋಣ. ಗಂಡ
ರಾಶಿಯನ್ನೇ ಕಂಡು ಕಂಡೆ ಎಲ್ಲಿ ಓಲಿ ಆ ಮಂಟಪ ಯಾಕೆ ಬಂದಿರ ರಾಜಕುಮಾರ ತಗಳು ಕಂಗೊಳಿಸುವ ಮಂಟಪದ ಮಧ್ಯಲ್ಲೇ ಕುಳಿತುಕೊಂಡಿರುವ ಕಂಡೆ ಕಂಡೆ ಆ ಒಂದು ಸಮಯದಲ್ಲಿ ಸಣ್ಣವಿರುವಾಗ ಕಂಡಿದ್ದೆ ಈ ಮಂಟಪವನ್ನು ಈಗ ಕಾಣ್ತಾ ಇದ್ದೇನೆ. ಎಷ್ಟು ವ್ಯತ್ಯಾಸ, ಎಷ್ಟು ಬದಲಾವಣೆ. ಆಗ ಸಣ್ಣವರು, ಈಗ ದೊಡ್ಡವರು, ಎಲ್ಲವನ್ನೂ ದೊಡ್ಡವರು. ಸ್ಥಾನದಲ್ಲಿ, ಮಾನದಲ್ಲಿ, ಜೊತೆಗೆ ಇದರಲ್ಲಿ ಎಲ್ಲದರಲ್ಲಿ ದೊಡ್ಡವರು. ಮುಡಿಯಿಂದ ಮುಡಿಯವರೆಗೆ, ಮುಡಿಯಿಂದ ಅಡಿಯವರೆಗೆ ದೇನಾಡಿ ಕಾಲಕ್ಕೆ ಕೊರತೆ ಇಲ್ಲದ ದೊಡ್ಡವರು.
ಮಂಡಲ ಬೀರುವುದು ಎಂಬ ಕಾಮ ಗಂಡಯ್ಯದ ಸಿರಿ ಲೋಕದಲ್ಲೊಂದು ಪ್ರೇಮ ರಸದ ಇಸಿರಿ ನೋಡಲು ಮನ ಮಾಡಲು ಒಚ್ಚಲವಿನ ಮನ ಮಾಡಲು ನನ್ನ ಆಶಯಕ್ಕೆ ಪ್ರತಿ ಆಡಲು ಆ ಮನೆಗೆ ಸರಿಯಾಗಿ ಎಚ್ಚರ ಮಗನೇ ಮಾತಾಡಿಸುವಾಗ ನೋಡುವಾಗ ಎಚ್ಚರಿಕೆ ಗಂಟಾಲಲ್ಲ ನನ್ನ ಅಪ್ಪನ ಧ್ವನಿ ಈಗ ಮಾಡ್ತಾ ಇದೆ ಆಮೇಲೆ ನೋಡೋಣ ಅಂತ ಹೇಳ್ತಾರೆ ನೋಡೋಣ ಆದ್ರೆ ನಾನು ಬುದ್ಧಿದ್ರೆ ಗೊತ್ತಾಗಬೇಕಲ್ಲ ಅವಳಿಗೆ ಅವಳು ಗೊತ್ತಾಗುವ ರೀತಿಯಲ್ಲಿ ಈ ಬಾವಿಯಿಂದ ಇಲ್ಲಿಂದ ಇಲ್ಲಿವರೆಗೆ ಇಲ್ಲಿವರೆಗೆ ಸಂಚಾರ ಮಾಡ್ತೀನಿ ನೋಡೋಣ